ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಇವತ್ತು ಗೌಡ್ಗೆರೆಯಲ್ಲಿ. ಸೊ ಗೌಡ್ಗೆರೆಗೆ ಯಾಕೆ ಅಂತ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಬರ್ತಿರೋದು. ಆಕಾಶ್ ಅವರು 2 ಸರಿ ಬಂದಿದ್ದಾರೆ. ಸೊ ನಾನು, ನಮ್ಮ ಪಪ್ಪ, ನಮ್ಮಮ್ಮ ಮತ್ತು ಆಕಾಶ್ ಬಂದಿರೋದು. ಸೊ ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ಇಲ್ಲೆಲ್ಲ ಹೇಗಿದೆ ಏನು ಅಂತೆಲ್ಲ ತೋರಿಸ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಗೈಸ್, ಆಲ್ಮೋಸ್ಟ್ ರಾಮನಗರ, ಚನ್ನಪಟ್ಟಣ, ಕನಕಪುರ ಸೈಡ್ ಇರೋರಿಗೆ ಈ ಒಂದು ದೇವಸ್ಥಾನ ಗೊತ್ತೇ ಇರುತ್ತೆ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ಬರಬೇಕು ಅಂತ ಬಂದಿದ್ದು. ಸೊ ಇಲ್ಲಿ 25 ಎತ್ತರ ಅಡಿ ಚಾಮುಂಡಿ ವಿಗ್ರಹ ಮಾಡಿದ್ದಾರೆ. ಸೊ ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ತುಂಬ ದೇವಸ್ಥಾನಗಳಿದೆ. ಗಣಪತಿ ದೇವಸ್ಥಾನ, ಶಿವನ ದೇವಸ್ಥಾನ. ಗೈಸ್ ಇಲ್ಲಿ ನೋಡಿ ಕಾಯಿಗಳು ಹೇಗೆ ಕಟ್ಟಿದ್ದಾರೆ ಅಂದರೆ ಇದೆಲ್ಲ ಹರಕೆ ಮಾಡಿಕೊಂಡು ಕಟ್ಟಿರೋದು. ಅವರು ಅಷ್ಟು ಕಾಯಿಗಳಿದೆ, ಎಲ್ಲ ಹರಕೆ ಮಾಡ್ಕೊಂಡು ಕಟ್ಟಿರೋದು ಇದೆಲ್ಲ ಕಾಯಿಗಳು. ಸೊ ಪ್ರತಿ ಗುರುವಾರ ಏನೋ ಕಟ್ತಾರಂತೆ, ಮತ್ತು ಇಲ್ಲೇ ತೊಗೊಂಡು ಕಟ್ಟಬೇಕು ಹರಕೆ ಮಾಡ್ಕೊಂಡಿರೋರು. ಇವತ್ತು ಆ್ಯಕ್ಚುಲಿ ಹುಣ್ಣಿಮೆ, ಬಟ್ ರಶ್ ಇಲ್ಲ. ಸೊ ಇವತ್ತು ಆ್ಯಕ್ಚುಲಿ ಹುಣ್ಣಿಮೆ, ರಶ್ ಇಲ್ಲ. ಸೊ ಅಷ್ಟೊಂದೇನು ರಶ್ ಇಲ್ಲ. ಯೂಶ್ವಲಿ ತುಂಬಾ ರಶ್ ಇರುತ್ತೆ. ಅಲ್ಲಿ ನೋಡಿ ಸ್ಟ್ಯಾಚು ಕಾಣ್ತಿದೆ. ಸೊ ತುಂಬ ಹತ್ತಿರದಿಂದ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ನಿಯರ್ಲಿ 25 ಫೀಟ್ ಇರುತ್ತೆ ಅದು. ಗೈಸ್, ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ, ಬಟ್ ಅಷ್ಟು ರಶ್ ಇಲ್ಲ. ನಾನು ರೀಲ್ಸಲ್ಲೆಲ್ಲ ನೋಡಿರೋ ಪ್ರಕಾರ ಅಲ್ಲಿ ತುಂಬ ರಶ್ ಇರುತ್ತೆ. ಅಮ್ಮ ಹೆಂಗೆ ಅನಿಸ್ತೈತೆ? ನಮ್ಮಮ್ಮ ಇನ್ನೂ ದರ್ಶನನೇ ಮಾಡಲಿಲ್ಲ. ಆಗಲೇ ಇನ್ನೊಂದು ಸರಿ ಬರಬೇಕು ಅಂತವ್ರೆ. ಆಗಲೇ ಇನ್ನೊಂದು ಸರಿ ನೀನು ಹೋಗೋಷ್ಟಲ್ಲಿ ಬರೋಣ ಅಂತವ್ರು. ಇನ್ನೂ ದರ್ಶನನೇ ಮಾಡಿಲ್ಲ ನಮ್ಮ ಮನೇಲಿ. ಹೇಗೆ ಅನಿಸ್ತಿದೆ ಆಕಾಶ್ ಅವರೇ? ಇವನು 3ನೇ ಸರಿ ಅಂತ. ಇದು ಇವನೇ ಕರ್ಕೊಂಬಂದಿರೋದು ನಮ್ಮ ಗೈಡ್. ಗೈಸ್ ಇದು ನೋಡಿ, ಇದು ಫುಲ್ಲು ಕಾಯಿಗಳು ಹರಕೆ ಮಾಡ್ಕೊಂಡು ಕಟ್ಟಿರೋದು ಒಳ್ಳೇದಾಗಲಿ ಅಂತ. ಪ್ರತಿ ಗುರುವಾರನೂ ಸೋಮವಾರನೂ ಏನೋ ಕಟ್ತಾರಂತೆ. ಇದನ್ನು ಫುಲ್ ಹರಕೆ ಮಾಡಿದ್ರೆ ಇಲ್ಲೇ ತೊಗೊಬೇಕಂತೆ ಈ ಕಾಯಿ. ಇಲ್ಲಿ ನೋಡಿ ಫುಲ್ ಕಾಯಿಗಳಿವೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಸವನ ಕೆಳಗಡೆ ಅದು ಸ್ಟ್ಯಾಚು ಆಯ್ತಾ, ಅಲ್ಲಿ ಕೆಳಗಡೆ ಕುತ್ಕೊಂಡು ತಲೆ ಮೇಲೆ ನೀರು ಹಾಕ್ಸ್ಕೊತಿದ್ದಾರೆ ಒಳ್ಳೇದಾಗಲಿ ಅಂತ. ಇದೆಲ್ಲ ಹರಕೆ ಮಾಡ್ಕೊಂಡಿರೋರು, ಇಲ್ಲ ಒಳ್ಳೇದಾಗಲಿ ಅಂತ. ಸೊ ಇಲ್ಲಿ ಈ ಒಂದು ದೇವರಿನ ಶಿಲೆ ಇದೆ. ಸೊ ಇಲ್ಲಿಗೆ 1 ರೂಪಿ ಇಲ್ಲ 2 ರೂಪಿ ಕಾಯಿನ್ ತೊಗೊಂಡು ಈ ಥರ ಸ್ಟಿಕ್ ಮಾಡಬೇಕು ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು. ಸೊ ಅದು ಆಗುತ್ತೆ ಅಂದರೆ ಅದು ಸ್ಟಿಕ್ ಆಗುತ್ತಂತೆ. ಆ್ಯಂಡ್ ಅದಾದಮೇಲೆ ಇಲ್ಲೊಂದು ತೇಲೋ ಕಲ್ಲಿದೆ. ಸೊ ಇದು ನಿಯರ್ಲಿ ಲೈಕ್ 15 kgs ಇದೆ, ಬಟ್ ಅದು ಮುಳುಗೋದೇ ಇಲ್ವಂತೆ. ಸೊ ನಾವು ಕೈ ಹಾಕಿ ಅದು ನಮಸ್ಕಾರ ಮಾಡ್ಕೊಂಡಾಗ ಅದು ಕೈಗೆ ಸಿಕ್ಕಿದ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ. ಗೈಸ್ ಇಲ್ಲಿ ನೋಡಿ 25 ಎತ್ತರದ ಚಾಮುಂಡೇಶ್ವರಿ ವಿಗ್ರಹ. ವಾವ್, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಕೆಳಗಡೆ ಮ್ಯೂಸಿಯಂ ಇದೆಯಂತೆ. ಸೊ ಇಲ್ಲಿಗೂ ವಿಸಿಟ್ ಮಾಡಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಈ ಥರ ಇದೆ ಪ್ಲೇಸ್. ಸೊ ಅದಾದಮೇಲೆ ಒಳಗಡೆ ಇಲ್ಲಿ ಬಸವ ಇದೆ, ದೇವ್ರಿಗೆ ಬಿಟ್ಟಿರೋದು. ಸೊ ಏನಂದರೆ ಜನಗಳು ಆ ಬಸವನ ಕಾಲ ಹತ್ರ ಕುತ್ಕೊಂಡು ಅವ್ರ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡ್ರೆ ಅದಾಗುತ್ತೆ ಅಂದರೆ ಬಸವ ಕಾಲು ಕೊಡುತ್ತಂತೆ, ಅಥವಾ ಬಲಗಾಲೆತ್ತು ಕೈ ಮೇಲೆ ಮಡಗುತ್ತಂತೆ. ಸೊ ನಮ್ಮಮ್ಮ ಕೂಡ ಕೂತ್ಕೊಂಡು ಅವತ್ತು ಕುತ್ಕೊಳ್ಳೋದಕ್ಕೆ ಫುಲ್ಲು ರಶ್ಶು ತಳ್ಳಾಡ್ತಿದ್ರು. ಆ್ಯಂಡ್ ಒಬ್ರೊಬ್ರಿಗೆ ಅದು ಕೊಡ್ತಿರ್ಲಿಲ್ಲ, ಒಬ್ರೊಬ್ರಿಗೆ ಲೇಟಾಗಿ ಕೊಡ್ತಿತ್ತು, ಒಬ್ರೊಬ್ರಿಗೆ ಬೇಗನೆ ಕೊಡ್ತಿತ್ತು. ಆ್ಯಂಡ್ ಅಲ್ಲಿ ಕೂತಿರೋದೆಲ್ಲ ನೋಡಿ ನಮ್ಮಮ್ಮಂಗೆ ಸ್ವಲ್ಪ ಬೇಗನೆ ಬಸವ ಕೊಟ್ಟಿದ್ದು, ಲೈಕ್ ಕಾಲು. ಖುಷಿ ಆಯಿತು. ಗೈಸ್, ನಾವು ಊಟ ತಿನ್ನೋಕೆ ಬಂದಿದ್ದೀವಿ. ಸೊ ಪಾಯಸ ಕೊಟ್ಟಿದ್ದಾರೆ, ಅನ್ನ ಸಾಂಬಾರು ಅನ್ಸುತ್ತೆ. ಈ ಥರ ಇದೆ ಊಟದ ಹಾಲು. ಅಪ್ಪ ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗೈತಾ ದೇವಸ್ಥಾನ ಎಲ್ಲ? ಚೆನ್ನಾಗೈತಾ ದೇವಸ್ಥಾನ ಎಲ್ಲ? ಚೆನ್ನಾಗದ. ಸೊ ಗೈಸ್, ಊಟ ಮಾಡಿದ್ವಿ. ಊಟ ಅಂತೂ ಸಖತ್ತಾಗಿತ್ತು. ನಾನಂತೂ ಪಾಯಸ 2 ಸರಿ ಹಾಕ್ಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಊಟ. ಮತ್ತು ಅವ್ರು ಬಾಕ್ಸ್ಗೂ ಹಾಕ್ಕೊಡ್ತೀವಿ ಬನ್ನಿ ಅಂತ ಹೇಳ್ತವ್ರೆ. ಚೆನ್ನಾಗಿತ್ತು. ಇವಾಗ ಮ್ಯೂಸಿಯಂ ನೋಡೋಕೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಗೈಸ್, ಇದು ಊಟದ ರೂಮ್ ಮುಂದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಸೊ ಅನ್ನ ಚೆಲ್ಲಲು ನಿಮಿಷ ಸಾಕು, ಕಾಳು ಬೆಳೆಯಲು ವರುಷ ಬೇಕು. ವಾವ್, ಎಷ್ಟು ಮೀನಿಂಗ್ಫುಲ್ ಆಗಿದೆ. ಇಲ್ಲಿ ನೋಡಿ, ಚೆಲ್ಲದಿರಿ ಅನ್ನ ಹಸಿದವರಿಗೆ ಅದೇ ಚಿನ್ನ. ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಯಂ ಕೂಡ ಇನ್ನೂ ಚೆನ್ನಾಗಿದೆ ಅಂತೆ. ಹೋಗೋಣ ಬನ್ನಿ. ಗೈಸ್ ಇಲ್ಲಿ ನೋಡಿ, ನಾವೇನು ಬಸವ ನೋಡಿದ್ವಿ ಅದು ಈ ಥರ ಮಲ್ಕೊತಾರೆ. ಒಳ್ಳೇದು ಅಂದರೆ ಅದಕ್ಕೆ ಇಷ್ಟ ಆದರೆ ದಾಟುತ್ತೆ, ಅವ್ರ ಬಾಡಿ ದಾಟ್ಕೊಂಡು ಹೋಗುತ್ತೆ ಮುಂದೆ. ಇಲ್ಲಾಂದರೆ ಒಬ್ರೊಬ್ರನ್ನ ದಾಟಲ್ಲ ನೋಡಿ.
ಬಸವ ನೋಡಿ ಹಿಂಗೆಲ್ಲ ಮಲ್ಕೊಳ್ಳೋದು, ಅದಕ್ಕೆ ಇಷ್ಟ ಆದರೆ ದಾಟಬೇಕು ಅನ್ಸುತ್ತೆ ಒಳ್ಳೇದಾಗ್ಲಿ ಅಂತ, ಇಲ್ಲಾಂದರೆ ದಾಟಲ್ಲ. ಇನ್ನು ಇಲ್ಲಿ ಬಸವನ ಕೈಲಿ ದಾಟ್ಸ್ಕೊಳಕ್ಕೆ ತುಂಬ ಜನನೇ ಮಲ್ಕೊತಾರೆ, ಹಂಗೆ ರೋಡಲ್ಲೇ ಮಲ್ಕೊತಾರೆ. ಆ್ಯಂಡ್ ಈ ಒಂದು ಪದ್ಧತಿ, ಈ ಒಂದು ಕಾರ್ಯನ ನಾನು ತುಂಬ ದೇವಸ್ಥಾನಗಳಲ್ಲಿ ನೋಡಿದ್ದೀನಿ, ನಮ್ಮ ಮನೆ ದೇವರಲ್ಲಿ ಕೂಡ ಹಿಂಗೆ ಇದೆ. ಸೊ ಅದಕ್ಕೂ ತುಂಬಾ ಫೋರ್ಸ್ಫುಲ್ ಅನಿಸುತ್ತೆ ಬಸವಾಗ. ನನಗೆ ಯಾಕೋ ಅದು ದಾಟ್ಕೊಂಡು ಹೋಗಬೇಕು, ಸ್ವಲ್ಪ ಹೊತ್ತು ಸ್ಟಾಪ್ ಮಾಡುತ್ತೆ, ಸ್ವಲ್ಪ ಹೊತ್ತು ಹೋಗುತ್ತೆ, ಆ ಥರ ಆಗುತ್ತೆ. ಒಬ್ರೊಬ್ರಿಗೆ ದಾಟೋದೇ ಇಲ್ಲ. ಗೈಸ್ ಇವಾಗ ನಾವು ಬಂದಿದ್ದೀವಿ ಮ್ಯೂಸಿಯಮ್ಗೆ. ಸೊ ಇದಕ್ಕೆ 50 ರೂಪೀಸ್ ಕೊಟ್ಟಿದ್ದೀವಿ. ಸೊ ಎಲ್ಲ ಥರ ಇದು ರನ್ನ ಪೊನ್ನ ಅವನ್ನೆಲ್ಲನೂ ಈ ಥರ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ ಇಲ್ಲಿ ಮ್ಯೂಸಿಯಂ ಒಳಗಡೆ. ನೋಡಿ, ರನ್ನ, ಪಂಪ, ಪೊನ್ನ, ಲಕ್ಷ್ಮೀಶ, ಫುಲ್ ನೋಡಿ ಎಷ್ಟಿದೆ. ಕುಮಾರವ್ಯಾಸರು, ಹರಿಹರ, ಜನ್ನ, ರಾಘವಾಂಕ ಎಲ್ಲರದು ಈ ಥರ ಮ್ಯೂಸಿಯಮಲ್ಲಿ ಈ ಥರ ಮಾಡಿದ್ದಾರೆ. ನೀವು ಬಂದರೆ ಇಲ್ಲಿಗೆ ವಿಸಿಟ್ ಮಾಡಲೇಬೇಕು. ಎಲ್ಲ ರಾಜರದೆಲ್ಲ, ಹೊಯ್ಸಳ ದೊರೆ ವಿಷ್ಣುವರ್ಧನ, ಇಲ್ಲಿ ನೋಡಿ, ವಾವ್, ಸೋ ಬ್ಯೂಟಿಫುಲ್. ಇನ್ನು ಈ ಒಂದು ಮ್ಯೂಸಿಯಂ ಬಗ್ಗೆ ಹೇಳ್ಬೇಕಂದ್ರೆ ಹೇಳೋದಕ್ಕೆ ಮಾತೇ ಬರ್ತಿಲ್ಲ. ಆ್ಯಂಡ್ ನಾನು ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ಲೈಕ್ ಐ ಆಮ್ ಫೀಲಿಂಗ್ ಲೈಕ್ ಇನ್ನೊಂದು ಸ್ವಲ್ಪ ತಲೆ ಇರಬೇಕಿತ್ತು ಅಂತ. ಎಷ್ಟು ಬ್ಯೂಟಿಫುಲ್ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಚಾಮುಂಡೇಶ್ವರಿದು 9 ಅವತಾರಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಅದನ್ನೆಲ್ಲ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಂದರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಆ್ಯಂಡ್ ಎಲ್ಲ ಪುರಾತನ ಕಾಲದ್ದು ಎಲ್ಲ, ನಾವೆಲ್ಲ ಇವಾಗ ಹಳೆ ಕಾಲದ ಅಷ್ಟೊಂದು ಸ್ವಲ್ಪ ನೋಡಿರ್ತೀವಿ, ಒಂದು ಕಾಲು ಭಾಗ ನೋಡಿರ್ತೀವಿ. ಸೊ ಅದನ್ನು ನೋಡಿದಾಗ ವಾವ್, ಈಗಿತ್ತು ಆಗಿನ ಕಾಲ ಅಂತ ಅನಿಸುತ್ತೆ. ನೀವು ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ಆ್ಯಂಡ್ ಇಲ್ಲಿ ಎಲ್ಲ ಥರ ಪ್ರೊಫೆಷನ್ ಅಂದರೆ ಆಕ್ಯುಪೇಷನ್ನ ಈ ಥರ ಸ್ಟ್ಯಾಚ್ಯೂಯಿಂದ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಆ ಪುಟ್ಟು ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂದರೆ ಎಷ್ಟು ಕ್ಯೂಟಾಗಿತ್ತು. ಆ್ಯಂಡ್ ಆ ಮೊರ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ. ಓ, ಇತ್ರಲ್ಲ ಆಗಿನ ಕಾಲದಲ್ಲಿ ಇದ್ರೊಳಗಡೆ ಗಂಜಿ ಹಾಕ್ತಿದ್ರಂತೆ ಮಕ್ಕಳುಗಳಿಗೆ, ದೊಡ್ಡವ್ರಿಗೆಲ್ಲ ಹುಷಾರಿಲ್ದಿದ್ದಾಗ. ಹಸುಗಳಿಗೆ ಹಸುಗಳಿಗೆ ಇದ್ರಲ್ಲ ಹಾಕ್ತಿದ್ರಂತೆ. ನಮ್ಮಮ್ಮ ಹೇಳ್ತವ್ರೆ, ಕೇಳಿಸ್ಕೊಳ್ಳಿ. ಅಮ್ಮ ಹೆಂಗ ಅನಿಸ್ತದೆ? ಚೆನ್ನಾಗದ ಗೈಸ್? ಜಸ್ಟ್ 50 ರೂಪೀಸ್, ಜಸ್ಟ್ 50 ರೂಪೀಸ್ ಕೊಟ್ಟರೆ ನೀವು ಈ ಥರ ಪ್ರಪಂಚನ ನೋಡ್ಬೋದು. ಇದೆಷ್ಟು ಕ್ಯೂಟ್ ಅದ ನೋಡು, ಮರ ನೋಡಿ ಎಷ್ಟು ಚಿಕ್ಕಕ್ಕದೆ. ಇವಾಗೂ ಕಟ್ತಾರೆ ಆಡ್ಮರಿಗೆಲ್ಲ. ಇಲ್ಲಿ ಅಮ್ಮ ಕುಲ್ಮೆ ಮಾಡ್ತಿರೋದು, ಬೆಟ್ಕೊಡ್ಲು, ಚಾಕು ಎಲ್ಲ. ಆ್ಯಂಡ್ ನಮಗೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅನಿಸ್ತಿತ್ತು. ಆ್ಯಂಡ್ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ, ವಾವ್, ಅದು ನೋಡು, ಇದು ನೋಡು, ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅದು ಇದು ತೋರಿಸೋದೇ ಆಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ನಾನು ಮತ್ತು ನನ್ನ ಫ್ಯಾಮಿಲಿ. ವಾವ್ ಗೈಸ್, ಇಟ್ಸ್ ಟೋಟಲಿ ವರ್ತ್ ಗೈಸ್, ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ನಮ್ಮ ಆಂಜನೇಯ ಗೈಸ್, ನಾವು ಬಂದಾಗ ಅಲ್ಪ ಸ್ವಲ್ಪ ಫ್ರೀ ಇದ್ರು. ಇವಾಗ ನೋಡಿ ಎಷ್ಟು ರಶ್ ಆಗಿದೆ ಅಂದರೆ, ನೀವು ಬಂದರೆ ಬೆಳಗ್ಗೆನೆ ಬಂದುಬಿಡ್ಬೇಕು, ಅವಾಗ ಫ್ರೀ ಇರುತ್ತೆ, ಆರಾಮ್ಸೆ ನೋಡ್ಕೊಂಡು ಹೋಗ್ಬೋದು. ನಾವು ಮ್ಯೂಸಿಯಮಿಂದ ಹೊರಗಡೆ ಬಂದ್ವಿ, ಇವಾಗ ಹೊರಡ್ತಿದ್ದೀವಿ ವಾಪಸ್. ಸೊ ಗೈಸ್, ತುಂಬಾ ಚೆನ್ನಾಗಿ ಕಂಪ್ಲೀಟಾಗಿ ದರ್ಶನ ಮುಗೀತು, ತುಂಬಾ ಚೆನ್ನಾಗಿತ್ತು. ಮ್ಯೂಸಿಯಂ ಕೂಡ ನೋಡಿದ್ವಿ. ಇವಾಗ ನಾವು ವಾಪಸ್ ಹೊರಡ್ತಿದ್ದೀವಿ. ಮಾರ್ನಿಂಗ್ ನಾವು ಬಂದಾಗ ಒಂದು 10:30 ಹಂಗಾಗಿತ್ತು ಅನಿಸುತ್ತೆ. ಇವಾಗ ಟೈಮ್ 12:30 ಅಷ್ಟೇ. ಅಷ್ಟೊತ್ತಲ್ಲಿ ಎಲ್ಲ ದರ್ಶನನೂ ಮುಗಿತು. ತುಂಬಾ ಚೆನ್ನಾಗಾಯಿತು. ಎಲ್ಲ ನಮ್ಮ ಆಕಾಶ್ ಗುರುಗಳು ತೋರಿಸ್ಕೊಟ್ಟಿದ್ದು ಚೆನ್ನಾಗಿದೆ. ನೀವು ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು ಅಲ್ವೇನಾ? ಸೊ ಗೈಸ್, ಫೈನಲಿ ಮನೆಗೆ ಬಂದ್ವಿ. ನಮ್ಮ ಅಮ್ಮಂಗೆ ಗಿಫ್ಟ್ ಬಂದುಬಿಟ್ಟಿದೆ. ಸೊ ನಮ್ಮ ಅಮ್ಮಂಗೆ ಗೊತ್ತು ಏನು ಗಿಫ್ಟ್ ಅಂತ. ಇದು ನಾನು ಕೊಡಿಸ್ತಿರೋದು ನಮ್ಮ ಅಮ್ಮಂಗೆ. ಸೊ ನಮ್ಮ ಅಮ್ಮಂಗೆ ಓಪನ್ ಮಾಡ್ಸೋಣ ಬನ್ನಿ ಗೈಸ್. ಫೈನಲಿ ನಮ್ಮ ಅಮ್ಮನ ಹೊಸ ಫೋನ್, ಅಮ್ಮ ಓಪನು, ಫೈನಲಿ ಒಂದು ಹೊಸ ಫೋನು. ಖುಷಿ ಅಮ್ಮ, ಹೆಂಗೆ ತಗ್ಯಮ್ಮ.
ಆ್ಯಂಡ್ ನಮ್ಮ ಅಮ್ಮಂಗೆ ಹೊಸ ಫೋನ್ ತಗೊಡ್ಬೇಕಂತ ಅಂದ್ಬಿಟ್ಟು ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ನಾನು ಕೂಡ ಇಂಡಿಯಾದಲ್ಲಿ ಇರಲಿಲ್ಲ ಅಲ್ವಾ, ಸೊ ಅದಾದಮೇಲೆ ಈ ಮನೆಗೆ ಬಂದುಬಿಟ್ಟು ತಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಸೊ ಮನೆಗೆ ಬಂದು ಹೊಸ ಫೋನ್ ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಇತ್ತು, ಸೊ ಎಲ್ಲನೂ ಹಾಕಿ ತಗೊಟ್ಟೆ. ಸೊ ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಸೊ ನಮ್ಮ ಅಮ್ಮಗಂತೂ ತುಂಬಾ ಖುಷಿ ಆಯಿತು. ಫೈನಲಿ ಖುಷಿ ಆಯ್ತದಮ್ಮ. ಹೆಂಗೆ ಆ್ಯಂಡ್ ಅದಾದಮೇಲೆ ಇಟ್ ವಾಸ್ ಅ ಲಾಂಗ್ ಡೇ. ಆ್ಯಂಡ್ ಏನಂದರೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆಗಿತ್ತಲ್ವ, ಸೊ ಈ ಒಂದು ವ್ಲಾಗ್ನಲ್ಲಿ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ನಾನು. ಸೊ ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಆದಮೇಲೆ ಎಲ್ಲ ರೋಡ್ಸಿಗೂ ಲಕ್ಷ್ಮೀ ದೇವ್ರನ್ನ ಕರ್ಕೊಂಬರ್ತಾರೆ. ಸೊ ತುಂಬಾ ಮಳೆ ಬರ್ತಿತ್ತು. ಸೊ ಆಮೇಲೆ ಪೂಜೆಗೆಲ್ಲ ಕೊಡೋಣ ಅಂದ್ಬಿಟ್ಟು ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಈ ಥರ ದೇವ್ರದ್ದು ಮೆರವಣಿಗೆ ನೋಡೋದೇ ಒಂದು ಖುಷಿ. ಆ್ಯಂಡ್ ಈ ಥರ ತಮಟೆ ಸೌಂಡ್ಸ್ ಎಲ್ಲ ಬರ್ತಿರುತ್ತೆ, ವಾವ್ ಎಷ್ಟು ಖುಷಿ ಆಗುತ್ತೆ. ಮಳೆ ಬೇರೆ ಬರ್ತಿತ್ತು. ಸೊ ಅವರೇನು ಅಷ್ಟೊಂದು ಇವತ್ತು ಕುಣಿತನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಹಾಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದರು. ಸೊ ಊರಲ್ಲಿ ನೋಡೋ ಜಾತ್ರೆಗಳನ್ನ ಮಿಸ್ ಮಾಡ್ಕೊಂಡಿದ್ದಕ್ಕೆ ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ವಾವ್ ಏನೋ ಒಂಥರ ಬ್ಲೆಸ್ಡ್ ಫೀಲಿಂಗು ಎಲ್ಲ. ಸೊ ನಾನು ದೇವ್ರು ಬರುತ್ತೆ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ನಲ್ವ, ಸೊ ನಾನು 3rd ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಇಳಿದು ಆ್ಯಂಡ್ ಪೂಜೆಗೆಲ್ಲ ಕೊಟ್ಟು ಸೊ ದೇವ್ರಿಗೆ ನಮಸ್ಕಾರ ಮಾಡಿ ಸೊ ಇಟ್ ವಾಸ್ ಟೋಟಲಿ ಅ ಲಾಂಗ್ ಡೇ. ತುಂಬಾ ಎಂಜಾಯ್ ಮಾಡಿದ್ವಿ ಈ ಒಂದು ದಿನ. ಗೌಡ್ಗೆರೆಗೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಅದಾದಮೇಲೆ ಈ ಥರ ಮೆರವಣಿಗೆ ಬಂದಿದ್ದಂತೂ ನನಗಿದ್ದಿದ್ದು ಡಬಲ್ ಖುಷಿ. ಸೊ ನನಗಿದೆಲ್ಲ ನೋಡೋದ್ರೆ ತುಂಬಾ ಇಷ್ಟ. ಯೂಶ್ವಲಿ ಲೈಕ್ ಊರಲ್ಲಿ ಜಾತ್ರೆ ಆದಾಗೆಲ್ಲ ನಡೆಯುತ್ತೆ, ಬಟ್ ನಾನು ಯಾವ ಜಾತ್ರೆಗೂ ಇರೋದೇ ಇಲ್ಲ ಅರ್ಮೇನಿಯಾದಲ್ಲಿ ಇರೋದ್ರಿಂದ. ಆ್ಯಂಡ್ ವಾವ್ ಅನಿಸ್ತಿತ್ತು. ಇತ್ತೀಚೆಗೆ ನನ್ನ ಟ್ರಿಪ್ಸ್ ಅಂತೂ ತುಂಬಾ ಅನ್ಪ್ಲ್ಯಾನ್ಡ್. ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಹಾಲಿಡೇಸ್ ಕೂಡ ಬೇಗನೆ ಮುಗೀತಾ ಬಂತು. ಎಷ್ಟು ಬೇಗ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ವಾವ್ ಎಷ್ಟು ಖುಷಿ ಆಗ್ತು ಅಂದರೆ ತುಂಬಾ ಖುಷಿ ಆಯಿತು ಈ ಒಂದು ದಿನ. ಆ್ಯಂಡ್ ಸೀರಿಯಸ್ಲಿ ಆ ಒಂದು ಚಾಮುಂಡೇಶ್ವರಿ ಸ್ಟ್ಯಾಚು ನೋಡ್ತಿದ್ರೆ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇವಾಗ ನೆನೆಸ್ಕೊಂಡ್ರೂ ಕೂಡ ಅಷ್ಟು ಮೈಯೆಲ್ಲ ರೋಮಾಂಚನವಾಗುತ್ತೆ. ಸೊ ಈ ಥರ ಇದೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಸೊ ನೀವು ವಿಸಿಟ್ ಮಾಡಲೇಬೇಕು ಅಂತ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಆ ಮ್ಯೂಸಿಯಮಿಗೆ ಯು ಮಸ್ಟ್ ವಿಸಿಟ್. 50 ರೂಪೀಸ್ ವರ್ತ್. ಅದು ಎಷ್ಟು ತುಂಬಾ ವರ್ತ್ ಅನಿಸುತ್ತೆ. ಸೊ ನಾನು ಪುನಃ ಹೋಗ್ಬೇಕಂತ ಪ್ಲ್ಯಾನ್ ಆಗ್ತಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಅದಾದಮೇಲೆ ವಿ ಟೋಟಲಿ ಎಂಜಾಯ್ಡ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.